ಜೀವನದಲ್ಲಿ ಒಬ್ಬನೇ ಇರೋದು ತುಂಬ ಕಷ್ಟ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ? ಸೊ ಜೀವನದಲ್ಲಿ ಒಬ್ಬನೇ ಇರಲಿಕ್ಕೆ ಕಲಿತವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಗಾಯ್ಸ್. ಸೊ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಜೀವನದಲ್ಲಿ ಒಬ್ಬನೇ ಇರೋದು ಕಲಿತ್ರೆ ಏನು ಬೆನಿಫಿಟ್ ಇದೆ ಮತ್ತು ಅವ್ರು ಏನನ್ನು ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಮ್ಮ ರಿಲೇಷನ್ಶಿಪ್ ಇರಬೇಕು, ನಮ್ಮ ಫ್ರೆಂಡ್ಸ್ ಇರಬೇಕು, ಅಥವಾ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಎಲ್ಲರೂ ಇರಬೇಕು ಅಂತ ಹೇಳಿ. ಆದರೆ ಒಂದು ಸತ್ಯ ಏನಂತ ಹೇಳಿದರೆ ಗಾಯ್ಸ್, ಇಲ್ಲಿ ಯಾವಾಗಲೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ಯಾರೂ ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ನಾವು ಒಬ್ಬಂಟಿಯಾಗಿ ಇರಬೇಕಾಗತ್ತೆ. ಎಲ್ಲ ಸಮಯದಲ್ಲಿ ಯಾರೂ ನಮ್ಮ ಜೊತೆ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಜೊತೆ ಯಾರೂ ಇರೋದಿಲ್ಲ. ಅಂತಹ ಟೈಮಲ್ಲಿ ನೀವು ಒಬ್ಬರೇ ಇದ್ದಾಗ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸೊ ನೀವು ಸ್ಟ್ರಾಂಗ್ ಆಗಿರಬೇಕಂದ್ರೆ ಒಬ್ಬನೇ ಇರೋದನ್ನು ಕಲಿಬೇಕಾಗತ್ತೆ. ನೀವು ಒಬ್ಬರೇ ಇದ್ದಾಗ ತುಂಬ ಸ್ಟ್ರಾಂಗ್ ಆಗಿರ್ತೀರಾ ಮತ್ತು ಕಲಿತೀರಾ ಏನು ಕೂಡ ಎಲ್ಲ ಹೇಗೆ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ. ಸೊ ಇಷ್ಟು ಒಬ್ಬನೇ ಇರೋದಂದರೆ ಇದು ವೀಕ್ನೆಸ್ ಅಲ್ಲ, ಲೋನ್ಲಿನೆಸ್ ಅಲ್ಲ. ಸೊ ಇದು ಒಂದು ಪವರ್ಫುಲ್ ಸ್ಕಿಲ್ ಆಗಿದೆ ಗೈಸ್. ಒಬ್ಬನೇ ಇರೋದನ್ನು ಕಲಿತವನು ಅವನು ತೆಗೆದುಕೊಳ್ಳುವ ಡಿಸಿಷನ್ ಸ್ಟ್ರಾಂಗ್ ಆಗಿರುತ್ತೆ. ಕಾನ್ಫಿಡೆನ್ಸ್ ಕೂಡ ಒಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತೇನೆಂದರೆ ಬೇರೆಯವರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಗೈಸ್. ನಿಜ ಹೇಳಬೇಕು ಅಂದರೆ ಬಹುತೇಕ ಜನರು ಏನು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರಲ್ಲ, ಅವರು ಒಂದಲ್ಲ ಒಂದು ಸ್ಟೇಜ್ನಲ್ಲಿ ಅಥವಾ ಒಂದು ಹಂತದಲ್ಲಿ ಅವರು ಒಬ್ಬನೇ ಹೋರಾಟ ಮಾಡಿದವರೇ ಆಗಿದ್ದಾರೆ. ಸೊ ಗೈಸ್, ನೀವು ಗಮನಿಸಿದ್ದೀರಾ, ಈಗ ಕೆಲವರು ಇರ್ತಾರೆ ತಮ್ಮ ರಿಲೇಷನ್ಶಿಪ್ ಅಂದರೆ ಬ್ರೇಕಪ್ ಆದಮೇಲೆ ಜೀವನದಲ್ಲಿ ಏನೂ ಇಲ್ಲ, ಏನೋ ಒಂದು ಕಳೆದು ಹೋಗಿದೆ, ಲೈಫ್ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಅಂದರೆ ಕಂಪ್ಲೀಟ್ಲಿ ಅವರು ಸ್ಟ್ರಾಂಗ್ ಆಗಿರದೆ ಡೌನ್ಫಾಲ್ ಆಗಿ ಹೋಗಿದೆ ನನ್ನ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಇರ್ತಾರೆ. ಸೊ ಇದು ಯಾಕೆ ಗೊತ್ತಾ ನಿಮಗೆ? ಯಾಕೆ ಕಾರಣ ಏನಂತ ಹೇಳಿದ್ರೆ, ಅವರು ತಮ್ಮ ಏನು ಹ್ಯಾಪಿನೆಸ್ ಇದೆ ಅದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂದರೆ ಅವರಿದ್ರೇ ನಾನು ಖುಷಿಯಾಗಿರ್ತೇನೆ ಅಂತ ಹೇಳ್ಕೊಂಡು ಈ ರೀತಿ ಆಗಿರ್ತಾರೆ. ಸೊ ಯಾವಾಗ ನೀವು ನಿಮ್ಮ ಹ್ಯಾಪಿನೆಸ್ಸನ್ನು ನೀವು ನಿಮ್ಮಲ್ಲಿ ಕಂಡುಕೊಳ್ಳಿಕ್ಕೆ ಶುರು ಮಾಡ್ತೀರಾ ಅಥವಾ ನೀವು ಒಬ್ಬರೇ ಇರಲಿಕ್ಕೆ ಶುರು ಮಾಡ್ತೀರಾ, ಆವಾಗ ನೀವು ನಿಮ್ಮ ಜೊತೆನೇ ಸೆಲ್ಫ್ ಟಾಕ್ ಮಾಡ್ಕೊಳ್ತೀರಾ ಅಥವಾ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡ್ತಾ ಹೋಗ್ತೀರಾ ಒಬ್ಬರೇ ಇದ್ಕೊಂಡು. ಸೊ ಆವಾಗ ನಿಮಗೆ ಯಾರು ನಿಮ್ಮನ್ನು ಬಿಟ್ಟು ಹೋದರೂ ಕೂಡ, ನಿಮ್ಮನ್ನು ಯಾರು ಹರ್ಟ್ ಮಾಡಿದರೂ ಕೂಡ ನಿಮಗೆ ಫರಕ್ಕೆ ಬೀಳೋದಿಲ್ಲ. ಅಂದರೆ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಯಾಕಂದರೆ ನೀವು ಬಿಂದಾಸ್ ಆಗಿರ್ತೀರ, ಹ್ಯಾಪಿ ಆಗಿರ್ತೀರಾ ನಿಮ್ಮ ಲೈಫಲ್ಲಿ. ಇದು ಲೈಫ್ ಚೇಂಜ್ ಮಾಡುವಂಥ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಸೊ ಒಬ್ಬನೇ ಇದ್ದವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಗೋಲ್ಸ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾನೆ ಮತ್ತು ತನ್ನ ಲೈಫನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಕೆರಿಯರ್ನ ಹೇಗೆ ಸೆಟ್ ಮಾಡ್ಕೊಳ್ಬೇಕಂತ ಹೇಳಿ ಫೋಕಸ್ ಮಾಡ್ತಾ ಇರ್ತಾನೆ. ತನ್ನ ಫ್ಯೂಚರನ್ನು ಬಿಲ್ಡ್ ಮಾಡ್ಕೊಳ್ತಾನೆ ಮತ್ತು ಅನ್ನೆಸೆಸರಿ ಬೇರೆಯವರ ಡ್ರಾಮಾಗಳಿಂದ ದೂರ ಇರ್ತಾನೆ ಮತ್ತು ತನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಎತ್ತಿದ ಕೈ ಇವನೇ ಆಗಿರ್ತಾನೆ. ಒಬ್ಬನೇ ಯಾರಿರ್ತಾನೆ, ಸೊ ಅವನು. ಇದು ಸಿಂಪಲ್ ಅನಿಸ್ಬಹುದು, ಆದರೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಪಾಸಿಬಲ್ ಇದೆ ಗೈಸ್. ಪ್ರಯತ್ನ ಮಾಡಿ. ಒಬ್ಬನೇ ಇರೋದನ್ನು ಕಲಿಬೇಕಂದ್ರೆ ನೀವು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಮೊಬೈಲನ್ನು ಬಿಟ್ಟು ಒಂದು 30 ನಿಮಿಷ ಆಗಲಿ, 1 ತಾಸಾಗಲಿ ಮೊಬೈಲನ್ನು ಬಿಟ್ಟು ಮೊಬೈಲಿಂದ ದೂರ ಇರಬೇಕು. ಅಂದರೆ ನೀವು ಮೊಬೈಲ್ನ ಬಿಟ್ಟು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅಥವಾ ಬೇರೆ ಏನೋ ಒಂದು ವರ್ಕ್ ಮಾಡಿ, ಅದು ನೀವು ನಿಮ್ಮ ಜೊತೆ ಮಾಡ್ಕೊಳ್ಬೇಕಂದ್ರೆ ಮೊಬೈಲ್ ಟಚ್ ಮಾಡುವಂಗೆ ಇಲ್ಲ. ಮತ್ತು ನಿಮ್ಮ ಥಾಟ್ಸ್ಗಳನ್ನು ಒಬ್ಸರ್ವ್ ಮಾಡಿ ಮತ್ತು ನಿಮ್ಮ ಗೋಲ್ಸ್ ಏನಿದೆ ಅವುಗಳನ್ನು ಒಂದು ಬುಕ್ ಮೇಲೆ ಅಥವಾ ಒಂದು ಡೈರಿ ಮೇಲೆ ಬರೀಲಿಕ್ಕೆ ಶುರು ಮಾಡಿ. ಮತ್ತೇನಂತ ಹೇಳಿದರೆ, ನಿಮ್ಮ ಜೀವನ ಯಾವ ಡೈರೆಕ್ಷನ್ ಮೇಲೆ ನೀವು ಕರ್ಕೊಂಡು ಹೋಗಬೇಕು ಅಂತ ಇದ್ದೀರಾ, ಸೊ ಆ ಡೈರೆಕ್ಷನನ್ನು ಸೆಟ್ ಮಾಡ್ತಾ ಇರಿ. ಸೊ ಹೀಗೆ ಮಾಡೋದ್ರಿಂದ, ಈ ಚಿಕ್ಕ ಏನು ಹ್ಯಾಬಿಟ್ ಇದೆ ಇದನ್ನು ಮಾಡೋದ್ರಿಂದ ನಿಮ್ಮ ಒಂದು ಗೋಲ್ ಸೆಟ್ ಆದಂಗೂ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಅಪ್ಡೇಟ್ ಆಗ್ತಾನೂ ಇರ್ತೀರಾ ಮತ್ತು ಒಬ್ಬನೇ ಇರೋದ್ರಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಸತ್ಯ ಏನಂತ ಹೇಳಿದರೆ, ಜನರು ನಿಮ್ಮ ಜೀವನದಲ್ಲಿ ಬರ್ತಾರೆ ಹೋಗ್ತಾರೆ, ಆದರೆ ಕೊನೆಯವರೆಗೂ ನಿಮ್ಮ ಜೊತೆ ನೀವು ನಿಲ್ಲೋರು, ನಿಮ್ಮ ಜೊತೆ ಇರೋರು ನೀವು ಮಾತ್ರ. ಸೊ ಹಾಗಾಗಿ ಬೇರೆಯವ್ರಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಹೋಗದೆ, ಬೇರೆಯವ್ರಿಗೋಸ್ಕರ ತಲೆ ಹಾಳು ಮಾಡ್ಕೊಳ್ದೆ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮ್ಮ ಜೀವನ ಕೂಡ ಒಂದು ಬೆಟರ್ ಹಂತಕ್ಕೆ ಬರುತ್ತೆ. ಹಾಗಾಗಿ ಫಸ್ಟ್ ಇಂಪಾರ್ಟೆನ್ಸನ್ನು ನಿಮಗೆ ನೀವೇ ಕೊಟ್ಕೊಳ್ಳಿ. ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದರೆ ಜೀವನದಲ್ಲಿ ನಿಮಗೆ ಮೆಂಟಲಿ ಆಗಿ ವೀಕ್ ಮಾಡಲಿಕ್ಕೆ, ಅಂದರೆ ಮೆಂಟಲಿ ಆಗಿ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗಲ್ಲ ಗೈಸ್. ಸೊ ಹಾಗಾಗಿ ಇವತ್ತಿಂದ ಒಂದು ಡಿಸಿಷನ್ ತಗೊಳ್ಳಿ, ನಾನು ಒಬ್ಬನೇ ಇರಲಿಕ್ಕೆ ಇಷ್ಟಪಡ್ತೇನೆ, ನಾನು ಲೋನ್ಲಿನೆಸ್ ಅಂದರೆ ಒಬ್ಬನೇ ಇರೋದು ಎಂಜಾಯ್ ಮಾಡ್ತೀನಿ. ಸೊ ಹಾಗಾಗಿ ನಾನು ನನ್ನ ಲೈಫನ್ನು ಬಿಲ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಯಾಕಂದರೆ ಒಬ್ಬನೇ ನಡೆಯೋದು ಕಲಿತವನೇ ಮುಂದೊಂದು ದಿನ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತಾನೆ ಗೈಸ್. ಈ ವಿಡಿಯೋ ನಿಮ್ಮ ಲೈಫ್ ಬಗ್ಗೆ ಒಂದು ಹೊಸದಾಗಿ ಯೋಚನೆ ಮಾಡುವಂತೆ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್.